ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಚಿಕ್ಕ ಗಾರ್ಡನ್ ಟೂರ್ ಇರುತ್ತೆ. ಆಗಸ್ಟ್ ಮಂತ್ ಅಪ್ಡೇಟ್. ಇದು ಮಲ್ಬೆರಿ ಪ್ಲಾಂಟ್. ಈ ಸೀಸನ್ನ ಮೊದಲನೇ ಮಲ್ಬೆರಿ ಹಣ್ಣಿದು. ಸೊ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಣ್ಣಾಗಿದ ತಕ್ಷಣ ತಾನಾಗಿ ಬಿದ್ದೋಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಬಿಟ್ಟೆ ಫಸ್ಟು. ನೋಡಿ ಇನ್ನೂ ಸುಮಾರಷ್ಟಿದೆ. ಸೊ ಸ್ವಲ್ಪ ಹಣ್ಣಾದರೆ ಸ್ವೀಟಾಗಿರುತ್ತೆ. ಸ್ವಲ್ಪ ಹಣ್ಣಾಗಿಲ್ಲ ಅಂದರೆ ಸ್ವಲ್ಪ ಹುಳಿ ಇರುತ್ತೆ. ರೆಡ್ ಇದೆ, ಸ್ವಲ್ಪ ಹುಳಿ ಇರುತ್ತೆ. ಸ್ವಲ್ಪ ಬ್ಲ್ಯಾಕ್ ಆದರೆ ಚೆನ್ನಾಗಿ ಸ್ವೀಟ್ ಇರುತ್ತೆ. ನನ್ನ ಗಾರ್ಡನ್ನಲ್ಲಂತೂ ಈ ಚೆಂಡು ಹೂವಿನ ಗಿಡ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಇದನ್ನು ಪ್ರತಿ ವರ್ಷ ನಾನೇನು ಸೀಡ್ಸ್ ಹಾಕಲ್ಲ, ಅದೇ ತಾನಾಗೆ ಬಿದ್ದು ಹುಟ್ಟಿರುತ್ತಲ್ಲ ಆ ಥರ. ಇದು ಬಟಾಣಿ ಗಿಡ. ನೋಡಿ ಒಂದು ಚಿಕ್ಕ ಹೂ ಬಿಟ್ಟಿದೆ ಇದರಲ್ಲಿ. ಆ್ಯಂಡ್ ಇಲ್ಲಿ ಮತ್ತೆ ನೋಡಿ ಚೆಂಡು ಹೂವಿನ ಗಿಡ. ಈ ಸೀಸನ್ ಆಗೋದ್ಮೇಲೆ ಡ್ರೈ ಆಗುತ್ತಲ್ಲ, ಸೊ ಅದು ಬಿದ್ದು ನೆಕ್ಸ್ಟ್ ಅದೇ ಹುಟ್ಟುತ್ತೆ. ಇದು ಅಲೋವೆರಾ. ಅಗೇನ್ ಇಲ್ಲಿ ನೋಡಿ ಈ ಕಲರ್ ಸ್ವಲ್ಪ ಚೆನ್ನಾಗಿದೆ, ಯೆಲ್ಲೋಯಿಶ್ ಕಲರು. ಆ್ಯಂಡ್ ತುಳಸಿ ಗಿಡ ಕೂಡ ಸುಮಾರಷ್ಟಿದೆ. ಆ್ಯಂಡ್ ಇದು ಟೊಮೆಟೊ ಗಿಡ, ತುಂಬ ಹೆಲ್ದಿಯಾಗಿ ಬಂದಿರುವಂಥ ಗಿಡ. ನಾನು ಮುಂಚೆ ಚೆರಿ ಟೊಮೆಟೋಸ್ನೆಲ್ಲ ಸ್ವಲ್ಪ ಹಾಕಿದ್ದೆ, ಬಟ್ ಈ ಸಲ ಚೆನ್ನಾಗಿದೆ ನೋಡಿ. ನೀವು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಹಾರ್ವೆಸ್ಟ್ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ತುಳಸಿ ಕೂಡ ಸುಮಾರು ಬೀಜಗಳಾಗಿದೆ. ತುಳಸಿ ಕೂಡ ತಾನಾಗಿ ಆ ಬೀಜ ಬಿದ್ದು ಮತ್ತೆ ಹುಟ್ಟೋದು. ಇದು ಶುಂಠಿ ಗಿಡ. ಲಾಸ್ಟ್ ಇಯರ್ ನಾನು ಅರಿಶಿನ ಹಾಕಿದ್ದೆ, ಸೊ ಈ ಇಯರ್ ಶುಂಠಿ ಕೂಡ ಟ್ರೈ ಮಾಡೋಣ ಅಂತ ಹಾಕಿದ್ದೀನಿ. ಅರಿಶಿನೂ ಇದೆ ಒಂದೆರಡು ಗ್ರೋ ಬ್ಯಾಗ್ನಲ್ಲಿ. ಈ ಚೆಂಡು ಹೂವಿನಿಂದ ಸ್ವಲ್ಪ ಗಾರ್ಡನ್ ಸ್ವಲ್ಪ ಜಾಸ್ತಿನೇ ಕಲರ್ಫುಲ್ ಆಗಿದೆ. ಇದು ಕಾಕಡ ಹೂವಿನ ಗಿಡ. ಇದು ಜಸ್ಟ್ ಸೀಸನಲ್ ಅಷ್ಟೇ, ಆ ಸೀಸನ್ ಆದಮೇಲೆ ಹೂವು ಬಿಡೋಲ್ಲ ಇದರಲ್ಲಿ. ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದು ಸಾಸಿವೆ ಹೂವು. ಅದು ಈ ಜೇನು ಹುಳಗಳನ್ನೆಲ್ಲ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ, ಯೆಲ್ಲೋ ಕಲರ್ ಇರೋದ್ರಿಂದ. ಇಲ್ಲಿ ನೋಡಿ ಎಲ್ಲ ಮೊಗ್ಗಾಗ್ತಾ ಇದೆ, ಸೇವಂತಿಗೆ ಗಿಡ. ಆ್ಯಂಡ್ ಇದೇ ಗ್ರೋ ಬ್ಯಾಗ್ನಲ್ಲಿ ಬೆಂಡೆ ಗಿಡ ಕೂಡ ಇದೆ. ಆ್ಯಂಡ್ ಇಲ್ಲಿ ದಾಸವಾಳ ಇದೆ. ಸೊ ಇದೊಂದು ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಮಳೆ ಬೇರೆ ಬರ್ತಿದೆ. ಈ ವೆರೈಟಿ ಸ್ವಲ್ಪ ಚೆನ್ನಾಗಿದೆ. ನನ್ನ ಹತ್ರ ವೈಟ್ ದಾಸವಾಳ ಕೂಡ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ ಬೋಗನ್ವಿಲೆ. ಇದರಲ್ಲಿ ಪಿಂಕ್ ಮಾತ್ರ ನನ್ನ ಹತ್ರ ಇರೋದು. ಆ್ಯಂಡ್ ಇದು ನಿಂಬೆ ಗಿಡ, ಸೀಡಿಂದನೇ ಗ್ರೋ ಆಗಿರೋದು. ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಇಲ್ಲಿ ಇದು ಸೋರೆಕಾಯಿ. ಆ್ಯಕ್ಚುಲಿ 4-5 ಬಿಟ್ಟಿತ್ತು, ಬಟ್ ಫ್ರೂಟ್ ಫ್ಲೈಸ್ ಬಂದು ಅದನ್ನು ಹಾಳು ಮಾಡ್ತಾಯಿದೆ. ಅದು ಹಾಗಾಗಿ ಕವರ್ ಕಟ್ಟಿದ್ದೀನಿ ಸದ್ಯಕ್ಕೆ. ಈ ಮಳೆ ರೆಗ್ಯುಲರಾಗಿ ಬರ್ತಿರೋದ್ರಿಂದ ನಾನು ಕರೆಕ್ಟಾಗಿ ಗಾರ್ಡನ್ ಕೂಡ ಕ್ಲೀನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಲಾಂಗ್ ಬೀನ್ಸ್ ಹೂವು ಆಗ್ತಾಯಿದೆ ನೋಡಿ. ಆ್ಯಂಡ್ ಇಲ್ಲಿ ಒಂದು ರೋಸ್ ಮುಗ್ಗಾಗಿದೆ. ಇದೊಂದು 2-3 ದಿನದಲ್ಲಿ ಅರಳತ್ತಷ್ಟೇ. ತುಂಬ ಚೆನ್ನಾಗಿದೆ. ಇದು ಪಿಂಕ್ ರೋಸ್. ನೋಡಿ ಅಲ್ಲಲ್ಲಿ ಅರಿಶಿನೂ ಇದೆ, ಅಲ್ಲಲ್ಲಿ ಶುಂಠಿ ಗಿಡನೂ ಇದೆ. ಚೆಂಡು ಹೂವಿನ ಗಿಡ ತುಂಬ ಜಾಸ್ತಿ ಆಗಿರೋದ್ರಿಂದ ಬೇರೆ ಗಿಡಗಳು ಕಾಣ್ತಾ ಇಲ್ಲ. ಅದು ಹೀರೆಕಾಯಿ ಬಳ್ಳಿ. ಇದು ಗಣಕೆ ಸೊಪ್ಪು ಅಂತಾರೆ. ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಜಾಸ್ತಿ ಇರುತ್ತೆ. ಇದನ್ನು ನಾವು ಯೂಸ್ ಮಾಡ್ಕೊಬೋದು ಅಡುಗೆಗಳಲ್ಲಿ. ಆ್ಯಂಡ್ ಇಲ್ಲಿ ಒಂದು ಹೂವಾಗಿದೆ ನೋಡಿ, ಬೆಂಡೆಕಾಯಿ. ಇದು ದೊಡ್ಡ ಪಾತ್ರೆ. ಇದನ್ನು ರೆಗ್ಯುಲರಾಗಿ ನಾವು ನಮ್ಮ ಅಡುಗೆ ಮನೇಲಿ ಯೂಸ್ ಮಾಡ್ಕೊಬೋದು. ತಂಬುಳಿ ಎಲ್ಲ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ನನ್ನ ಗಾರ್ಡನ್ ಅಪ್ಡೇಟ್ ಫಾರ್ ದ ಮಂತ್ ಆಫ್ ಆಗಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.